Hello students, welcome to this session. So in the previous session, we are calculating some ratio, so based on some financial data. So in this session, we are moving to that another problem. So following is the revenue statement of Sri Traders for the year ended 31st March 2016. So revenue statement na ಕೊಟ್ಟಿದ್ದಾರೆ Sri Traders 31st March 2016 ಗೆ. So calculate gross profit ratio, operating ratio, operating profit ratio, and net profit ratio ಅಂತ ಕೇಳ್ತದೆ. Here that they given revenue statement, so that nothing but income, profit and loss account ಕೊಟ್ಟಿದ್ದಾರೆ. Sales 5 lakh, out of that cost of goods sold 3 lakh, remaining that is gross profit is 2 lakh. From that gross profit less operating expenses 1,20,000, so therefore operating profit is 80,000. Add non-operating income 12,000, 92,000 ಆಗುತ್ತೆ total, less non-operating expenses 4,000, so ಅದರಿಂದ ಲೆಸ್ ಮಾಡಿದ್ರೆ 88,000 ಬರುತ್ತೆ, that is net profit. Less tax at 50% 44,000 and net profit after tax. ಸೊ ಇಲ್ಲಿ ನೆಟ್ ಪ್ರಾಫಿಟ್ ರೇಷಿಯೋ ಕೇಳಿದ್ದಾರೆ. ಸೊ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನ ತಗೋಬೇಕಾಗುತ್ತೆ. ಸೊ ಗೋ ಫಾರ್ 1 by 1. ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಪ್ರಾಬ್ಲಮ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನೆ 2 lakh, ಸೇಲ್ಸ್ 5 lakh ಇಂಟು 100, 40% ಇಸ್ ದ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಸೊ ಅದೇ ತರ ನೆಟ್ ಪ್ರಾಫಿಟ್ ರೇಷಿಯೋ ನೋಡೋಣ. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಈ ಪ್ರಾಬ್ಲಮ್ ಅಲ್ಲಿ ನೆಟ್ ಪ್ರಾಫಿಟ್ ನ ನಾವು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನ ತಗೋಬೇಕು. ಸೊ ಅದೆಷ್ಟಿದೆ 44,000 ಇದೆ. ಸೊ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇಸ್ 44,000 ಡಿವೈಡೆಡ್ ಬೈ ಸೇಲ್ಸ್ ಇಸ್ 5 lakh ಇಂಟು 100. ಸೊ ನೆಟ್ ಪ್ರಾಫಿಟ್ ರೇಷಿಯೋ ಇಸ್ 8.8% ಅಂತ ಆಗುತ್ತೆ. ಸೊ ಅದೇ ತರ ಸಿಮಿಲರ್ಲಿ, ಸೊ ವಿ ಮೂವ್ ಆನ್ ಟು ದಟ್ ನೆಕ್ಸ್ಟ್ ಒನ್ ಇಸ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ. ಸೊ ಆಪರೇಟಿಂಗ್ ಪ್ರಾಫಿಟ್ ಅವನೇ ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋನ ಕಂಡುಹಿಡ್ಕೊಳ್ಳೋಣ. ಸೊ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಪ್ರಾಬ್ಲಮ್ ಅಲ್ಲಿ ಅವನೇ ಆಪರೇಟಿಂಗ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಎಷ್ಟಿದೆ ಆಪರೇಟಿಂಗ್ ಪ್ರಾಫಿಟ್ 80,000. ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ 5 lakh ಇಂಟು 100. ಸೊ ಆಪರೇಟಿಂಗ್ ಪ್ರಾಫಿಟ್ 80,000 ಡಿವೈಡೆಡ್ ಬೈ ಸೇಲ್ಸ್ 5 lakh ಇಂಟು 100 ಮಾಡಿದಾಗ ನಮಗೆ 16% ಬರುತ್ತೆ. ಸೊ ನೆಕ್ಸ್ಟ್ ರೇಷಿಯೋ ಇಲ್ಲಿರೋದು ಆಪರೇಟಿಂಗ್ ರೇಷಿಯೋ. ಸೊ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಕಂಡಿಡಿದ್ಮೇಲೆ ಆಪರೇಟಿಂಗ್ ರೇಷಿಯೋ ಕಂಡಿಡಿಕೆ ಈಸಿ, ಯಾಕಂದ್ರೆ ಸೊ ಫಾರ್ಮುಲಾ ಸಿಂಪಲ್ ಆಗುತ್ತೆ. ಆಪರೇಟಿಂಗ್ ರೇಷಿಯೋ ಈಕ್ವಲ್ಸ್ 100 ಮೈನಸ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ. ಇದೆಯಾ? ಸೊ ಇಲ್ಲಿಗೆ ಆಪರೇಟಿಂಗ್ ರೇಷಿಯೋ ಈಕ್ವಲ್ಸ್ 100 ಮೈನಸ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಅಂತಂದ್ರೆ 100 ಮೈನಸ್ ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ 16%, ಅಲ್ಲಿಗೆ ಎಷ್ಟಾಗುತ್ತೆ 84%. ಸೊ ಆಪರೇಟಿಂಗ್ ರೇಷಿಯೋ ಇಸ್ 84%. ಸೊ ಈ ತರ ನಾವು ಸೊ ಪ್ರಾಬ್ಲಮ್ಸ್ ಕೊಟ್ಟಾಗ ಸೊ ರೇಷಿಯೋಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಮೂವ್ ಟು ದಟ್ ಅನದರ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್, ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ABC ಲಿಮಿಟೆಡ್ ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ ಅಂಡ್ ಪ್ರೊಪ್ರೈಟರ್ ರೇಷಿಯೋ ಅಂತ ಹೇಳ್ತಿದ್ದಾರೆ. 3 ರೇಷಿಯೋನ ಕಂಡುಹಿಡಬೇಕು: ಕರೆಂಟ್ ರೇಷಿಯೋ, ಡೆಟ್ ಈಕ್ವಿಟಿ ರೇಷಿಯೋ ಅಂಡ್ ಪ್ರೊಪ್ರೈಟರಿ ರೇಷಿಯೋ. ಸೊ ಶೇರ್ ಕ್ಯಾಪಿಟಲ್ 3,60,000, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 2,40,000, ಸೆಕ್ಯೂರ್ಡ್ ಲೋನ್ ಲಾಂಗ್ ಟರ್ಮ್ ಅಂತ ಹೇಳ್ತಾ ಇದ್ದಾನೆ 4,20,000 and creditors 1,80,000. So similarly, fixed assets 7,80,000, stock 1,80,000, debtors 2,10,000 and cash 30,000. Total of balance sheet is 12 lakh. So move on to that ratios. So current ratio ಹೇಳಿದರೆ ಕ್ಯಾಲ್ಕುಲೇಟ್ ಮಾಡೋಕೆ. ಸೊ ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಇಸ್ ಟು ಕರೆಂಟ್ ಲಯಬಿಲಿಟಿ. ಅಲ್ಲಿಗೆ ಫಸ್ಟ್ ನಾವು ಕರೆಂಟ್ ಅಸೆಟ್ಸ್ ಅಂತ ಏನು ಅಂತ ತಿಳ್ಕೊಬಿಡೋಣ. ಕರೆಂಟ್ ಅಸೆಟ್ಸ್ ಯಾವ್ದು ಬರ್ತವೆ ಅಂತ ಈ ಪ್ರಾಬ್ಲಮ್ ಅಲ್ಲಿ. ಕರೆಂಟ್ ಅಸೆಟ್ಸ್ ಈಕ್ವಲ್ಸ್ ಸ್ಟಾಕ್ ಪ್ಲಸ್ ಡೆಟಾ ಪ್ಲಸ್ ಕ್ಯಾಶ್. ಸೊ 3 ನಮ್ಮ ಹತ್ರ ಕರೆಂಟ್ ಅಸೆಟ್ಸ್ ಇದೆ. ಯಾವುದು? ಸ್ಟಾಕ್, ಡೆಟಾಸ್ ಅಂಡ್ ಕ್ಯಾಶ್. ಸೊ ಸ್ಟಾಕ್ ಒಂದು 1,80,000, ಡೆಟಾಸ್ ಒಂದು 2,10,000 ಅಂಡ್ ಕ್ಯಾಶ್ 30,000, ಟೋಟಲ್ 4,20,000. ಅದೇ ತರ ಕರೆಂಟ್ ಲಯಬಿಲಿಟಿ ಇಲ್ಲಿ ಕೊಟ್ಟಿರೋದು ಒಂದೇ, ಕ್ರೆಡಿಟಾರ್ಸ್. ಸೊ ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ 1,80,000 ಇದೆ. ಸೊ ಸಿಮಿಲರ್ಲಿ ಕರೆಂಟ್ ರೇಷಿಯೋ ಅಂತ ಬಂದಾಗ ಸೊ ರೇಷಿಯೋ ಅಪ್ಲೈ ಮಾಡೋಣ. ಕರೆಂಟ್ ರೇಷಿಯೋ ಈಕ್ವಲ್ಸ್ ಕರೆಂಟ್ ಅಸೆಟ್ಸ್ ಇಸ್ ಟು ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸ್ 4,20,000 ಇಸ್ ಟು 1,80,000. ಸೊ ಕರೆಂಟ್ ರೇಷಿಯೋ ಎಷ್ಟಾಗುತ್ತೆ 2.33 ಇಸ್ ಟು 1. ಸೊ ದಟ್ ಇಸ್ 4,20,000 ಡಿವೈಡ್ ಬೈ 1,80,000 ಮಾಡಿದ್ರೆ 2.33 ಬರುತ್ತೆ. ಅಲ್ಲಿಗೆ 2.33 ಇಸ್ ಟು 1. ಅದೇ ತರ ಡೆಟ್ ಈಕ್ವಿಟಿ ರೇಷಿಯೋ. ಸೊ ಫಾರ್ಮುಲಾ ಡೆಟ್ ಇಸ್ ಟು ಈಕ್ವಿಟಿ. ಸೊ ಡೆಟ್ ಇಲ್ಲಿ ಬಂದು ಸೆಕ್ಯೂರ್ಡ್ ಲೋನ್ ಒಂದೇ ಇರೋದು, ಸೊ ಅಲ್ಲಿಗೆ ಡೆಟ್ 4,20,000. ಸೊ ಈಕ್ವಿಟಿ ಅಂತ ಬಂದಾಗ ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ತಗೋಬೇಕು. ಸೊ ಈಕ್ವಿಟಿ ಅಂದ್ರೆ ಶೇರ್ ಕ್ಯಾಪಿಟಲ್ 3,60,000 ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 2,40,000, ಟೋಟಲ್ 6 lakh ಆಯ್ತು. ಅಲ್ಲಿಗೆ ಡೆಟ್ ಈಕ್ವಿಟಿ ರೇಷಿಯೋ ಈಕ್ವಲ್ಸ್ ಡೆಟ್ ಇಸ್ ಟು ಈಕ್ವಿಟಿ. ಡೆಟ್ ಇರೋದು 4,20,000 ಇಸ್ ಟು ಈಕ್ವಿಟಿ 6 lakh.
4,20,000 ಡಿವೈಡ್ ಬೈ 6 ಲ್ಯಾಕ್ ಮಾಡಿದ್ರೆ ನಮಗೆ 0.7 ಬರುತ್ತೆ. 0.7:1. ಅದೇ ತರ ಪ್ರೊಪ್ರೈಟರ್ ರೇಷಿಯೋ, ಶೇರ್ ಹೋಲ್ಡರ್ಸ್ ಫಂಡ್ ಇಸ್ ಟು ಟೋಟಲ್ ಅಸೆಟ್ಸ್. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಈಗ ಆಲ್ರೆಡಿ ಕಂಡುಹಿಡಿದ್ವಿ, ದಟ್ ಈಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 6 ಲ್ಯಾಕ್ ಇದೆ. ಸೊ 6 ಲ್ಯಾಕ್ ಇಸ್ ಟು ಟೋಟಲ್ ಅಸೆಟ್ಸ್ ಅಂದಾಗೆ ಎಂಟೈರ್ ಅಸೆಟ್ಸ್ ನ ತಗೊಳ್ತಾ ಇದೀವಿ 12 ಲ್ಯಾಕ್. ಸೊ ಅಲ್ಲಿಗೆ 6 ಲ್ಯಾಕ್ ಡಿವೈಡ್ 12 ಲ್ಯಾಕ್ ಮಾಡಿದ್ರೆ 0.5 ಬರುತ್ತೆ. 0.5:1 ಆಗುತ್ತೆ ರೇಷಿಯೋ. ಸೊ ಈ ತರ ನಾವು ರೇಷಿಯೋಸ್ ನ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.